ನಿಮ್ಮ ಫ್ಯಾನ್ಸ್ ಆಲ್ಮೋಸ್ಟ್ ಅಲ್ಲಿ 2 ಇಯರ್ಸಿಂದ ವೆಯ್ಟ್ ಮಾಡ್ತಿದ್ದಾರೆ. ಈ ಸಿನಿಮಾದಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಸಾರಿ ಸರ್, 2.5. ಎಸ್. ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಪಿಕ್ಚರ್ ಫೈನಲಾಗಿ 2.5 ವರ್ಷ ಆದಮೇಲೆ ಅವರೆಲ್ಲ ಡಿಸೈಡ್ ಆಗಿದ್ರು ಸರ್. ಅಂದರೆ ಈಗ ಬಹುಶಃ ಚಿತ್ರರಂಗನ ದೂರ ಇದ್ದು ಬರೀ KCC, CCL, ಬಿಗ್ ಬಾಸು ಇದ್ರ ಮಧ್ಯೆ ಕಳೆದೋಗಿದ್ದಾರೆ ಅಂತ ಅಂದ್ಕೊಂಡಿದ್ರು. ನನಗೂ ಯಾಕೋ ಇತ್ತೀಚೆಗೆ ಆ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇವರು ಏನಾದರೂ ಅಪ್ಪಿತಪ್ಪಿ ಡಿಸೆಂಬರ್ ರಿಲೀಸ್ ಮಾಡದೆ ಮುಂದಿನ ವರ್ಷ ಮಾಡಿದರೆ ಮಾತ್ರ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ 2 ಇಯರ್ಸ್ ವಿತೌಟ್ ಅ ರಿಲೀಸ್ ಆಗಿರೋದು ನನ್ನ ಲೈಫಲ್ಲಿ. 2 ಇಯರ್ಸ್ ವಿತೌಟ್ ಅ ರಿಲೀಸ್. ಸೊ ಲಕ್ಕಿಲಿ 1 ಇಯರ್ ಅಂತ ಲೆಕ್ಕ ಬರುತ್ತೆ ಇವಾಗ. ಬಟ್ ಇಟ್ ಇಸ್ ಬೀನ್ ಅ ವೇಟ್ ಸರ್. ಬಟ್ ಇವಾಗ ಏನಂದರೆ ದಿಸ್ ಇಸ್ ನಾಟ್ ಡಿಸೈನ್ ಸರ್. ಇಟ್ ಹ್ಯಾಪನ್ಸ್. ಸಮಟೈಮ್ಸ್ ಇಟ್ ಹ್ಯಾಪನ್ಸ್. ನಾವು ಯಾರು ಪ್ಲ್ಯಾನ್ ಮಾಡೋದಲ್ಲ ಇದು. ಈವನ್ ಐ ವಾಂಟ್ ಟು ವರ್ಕ್ ಎವ್ರಿ ಡೇ. ಸಮಟೈಮ್ಸ್ ಇಟ್ ಹ್ಯಾಪನ್ಸ್ ದಟ್ ಇಟ್ ಈಸ್ ದೇ. ಬಟ್ 2.5 ವರ್ಷ ಆದಮೇಲೆ ಸಿನಿಮಾ ಬರ್ತಾ ಇರೋದು ಐ ಥಿಂಕ್ ಬಹಳ ನನಗೆ ಖುಷಿ ಇದೆ. ಆ್ಯಂಡ್ ತುಂಬ ಫ್ಯಾನ್ಸ್ಗಳ್ದು ಅಥವಾ ಈ ಅಭಿಮಾನಿಗಳವರೆಲ್ಲ ಮಾತಾಡ್ಬೇಕಾದ್ರೆ ಕೆಲವೊಮ್ಮೆ ನೋವು ಆಗುತ್ತೆ ಸರ್. ನಮಗೆ ಆಗುತ್ತೆ. ಅದು ಏನೋ ನಾವೇನಾದ್ರು ತೊಂದರೆ ಮಾಡ್ತಾಯಿದ್ದೀವಿ, ತಪ್ಪು ಮಾಡ್ತಾಯಿದ್ದೀವಿ, ಅವ್ರಿಗೆ ಸಿನಿಮಾಗಳನ್ನ ಕೊಡಿ. ಇಷ್ಟು ಅವ್ರಿಗೆ ಅವಶ್ಯಕತೆನೇ ಇಲ್ಲ. ನಮ್ಮನ್ನೆಲ್ಲ 2.5 ವರ್ಷ ಆದರೂ ಸಿನಿಮಾ ಮಾಡಿಲ್ಲ ಅಂದರೆ ನಮ್ಮನ್ನು ನೆನಪಿಡ್ಕೊಂಡು ನಮಗೆ ಪ್ರೀತಿ ಮಾಡಿ ಈ ಥರ ಹುಚ್ಚಾಟ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಬಟ್ ಐ ಥಿಂಕ್ ದಟ್ ವೇ ನಾನು ಯಾವತ್ತೂ ಸದಾ ಚಿರಋಣಿ ಅವ್ರಿಗೆ. ಅವರು ಆ ಮ್ಯಾಡ್ನೆಸ್ ತೋರಿಸ್ತಾರಲ್ಲ ಬಹುಶಃ ಅದೇ ದಟ್ ಈಸ್ ವಾಟ್ ಗಿವ್ಸ್ ಮೀ ದ ಕಾನ್ಫಿಡೆನ್ಸ್. ಎಂಥದ್ದೇ ವೀಕರ್ ಟೈಮ್ಸ್ ನಮ್ಮ ಪರ್ಸ್ನಲ್ ಲೈಫಲ್ಲಿರಲಿ ಯಾವುದೇ ಇರಲಿ ಆ ಥರ ಸಿಚುವೇಶನ್ನ ನಾನು ಹೇಗೆ ದಾಟ್ಕೊಂಡು ಮುಂದೆ ಹೋಗಬೇಕು, ಒಂದು ಶಕ್ತಿ ಇದೆ ಹೊರಗಡೆ ಅಂತ ಗೊತ್ತಿದೆಯಲ್ಲ, ಅದೇ ನನಗೆ ಮನೆಯಲ್ಲೂ ಕೂಡ ಬಲವಾದಂಥ ಶಕ್ತಿ ಆಗೋದು ನನಗೆ.